ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಕುಗ್ರಾಮ ಅಂತಲೇ ಬಿಂಬಿತವಾಗಿರುವ ಗಾಳಿಬೀಡು ಪಂಚಾಯತ್ ವ್ಯಾಪ್ತಿಯ 2ನೇ ಮಣ್ಣಗೇರಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು 35 ಲಕ್ಷ ರೂಪಾಯಿಗಳ ಭರಪೂರ ಅನುದಾನವನ್ನು ನೀಡಿದ್ದಾರೆ. ಅತ್ಯಂತ ದುರ್ಗಮವಾದ ಹಾದಿಗಳನ್ನು ಹೊಂದಿರುವ 2ನೇ ಮಣ್ಣಗೇರಿ ಗ್ರಾಮ 2018ರ ಪ್ರಕೃತಿ ವಿಕೋಪದಲ್ಲಿ ಬಹು ಸಂಕಷ್ಟಕ್ಕೆ ಒಳಗಾದ ಪ್ರದೇಶವಾಗಿದ್ದು, ಅಲ್ಲಿನ ಜನರ ಕೋರಿಕೆ ಮೇರೆಗೆ ಶಾಸಕರು 35 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶುಕ್ರವಾರ ಭೂಮಿ ಪೂಜೆಯನ್ನು ಸಲ್ಲಿಸಿದರು. ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಯೂ ಸರ್ಕಾರದ ಸೌಲಭ್ಯ ಪಡೆಯಲು ಅರ್ಹನಾಗಿದ್ದು, ಅದನ್ನು ಒದಗಿಸುವ ಕರ್ತವ್ಯ ಜನಪ್ರತಿನಿಧಿಯ ಜವಾಬ್ದಾರಿ ಅಂತ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಕುಗ್ರಾಮ ಅಂತ ಅಪಖ್ಯಾತಿ ಹೊಂದಿರುವ 2ನೇ ಮಣ್ಣಗೇರಿ ಗ್ರಾಮವನ್ನು ಸುಗ್ರಾಮವಾಗಿಸಲು ಬದ್ಧನಾಗಿದ್ದೇನೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ನಿರ್ದೇಶನ ನೀಡಿದರು. ಸದ್ಯದಲ್ಲಿಯೇ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳಿಂದ ಗ್ರಾಮಕ್ಕೆ ಕರೆಸಿ ಜನಸ್ಪಂದನ ಸಭೆ ನಡೆಸುವುದಾಗಿ ಮಾಹಿತಿಯನ್ನು ನೀಡಿದರು. ಗ್ರಾಮದ ಜನರು ಜಮೀನಿನ ಹಕ್ಕುಪತ್ರ, ವಿದ್ಯುತ್, ಸುಸಜ್ಜಿತ ರಸ್ತೆ ಮುಂತಾದ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವ ಬಗ್ಗೆ ಪ್ರಮುಖರಾದ ಎಚ್.ಎ. ಹಂಸ ಮಾಹಿತಿಯನ್ನು ನೀಡಿದರು. ಶಾಸಕರಾದ ಮೇಲೆ ಪ್ರತಿಯೊಂದು ಮನೆಗಳಿಗೂ ಕೂಡ ಪ್ರತಿಯೊಬ್ಬರ ಸಮಸ್ಯೆಯನ್ನು ಕೂಡ ಆಲಿಸ್ತಿದ್ದಾರೆ. ತಾವುಗಳೆಲ್ಲ ಟಿವಿನಲ್ಲಿ ಅವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ನೋಡಿದ್ರೆ ಇವತ್ತಿಗೂ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಅರಣ್ಯ ಮತ್ತು ಜಾಗದ ಸಮಸ್ಯೆ. ಅದನ್ನು ನೇರವಾಗಿ ಸರ್ಕಾರದ ವಿರುದ್ಧ 2-3 ದಿನ ಸತಿ ತಮ್ಮ ಈ ಒಂದು ರಸ್ತೆಗೆ ಇದು ಕಾಮಗಾರಿಗೆ ಭೂಮಿ ಪೂಜೆ ಒಂದು ತಿಳ್ಕೊಳ್ಳಿ. ಇವತ್ತು ಭೂಮಿ ಪೂಜೆ ಒಂದ್ಸಲ ಮಾಡಿದ ಮೇಲೆ ಒಂದು ಪುಷ್ಪವರಿದ್ದಾರೆ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ನಂತರ ಹಾಗಾಗಿ ಮಿನಿಮಮ್ ಇಟಾಚಿ ಜೆಸಿಬಿ ಎಲ್ಲರಿಗೆ ಅನುಕೂಲ ಆಗುವಂಥದ್ದು. ಎಮ್ಮೆಲೆ ಅನುಕೂಲ ಆಗ್ತಾರಲ್ಲ, ಬನ್ನಿ ಎಲ್ಲ ಆನಂದ ಫೋಟೋ ಇತ್ತಲ್ಲ ಅಲ್ಲಿ. ದುಡ್ಡು ಹಾಕ್ಬೇಕು ಮಾಡೋಣ ಎಲ್ಲ ಸರಿ.